ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ನಾವು ಇವತ್ತು ಚಿನ್ಮಯ್ಗೆ ಡ್ರೆಸ್ ತರೋಕ್ಕಂತ ಶಾಪಿಂಗ್ ಹೋಗ್ತಾ ಇದ್ವಿ. ಅವ್ನ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಅವನಿಗೆ ಡ್ರೆಸ್ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿ ಶಾಪಿಗೆ ಬಂದಿದ್ದೀವಿ, ಡ್ರೆಸ್ ತೊಗೊಂಡು ಹೋಗಬೇಕು ಅಂತಂದು ಹೇಳ್ಬಿಟ್ಟು. ಇಲ್ಲಿ ಅವನಿಗೆ ಡ್ರೆಸ್ ನೋಡ್ತಾ ಇದ್ವಿ, ಯಾವ ಸೈಜಲ್ಲಿ ಏನು ಅಂತಂದು ಹೇಳ್ಬಿಟ್ಟು. ಈಗ ಅದಾದಮೇಲೆ ಡ್ರೆಸ್ನ ಕಾರಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಶಾಪಿಂಗ್ ಇತ್ತು, ಇಲ್ಲಿ ಮಾಲ್ಗೆ ಬಂದಿದ್ವಿ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾನೆ. ಎಲ್ಲಾದರೂ ಹೋಗಬೇಕು, ಮಾಲಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಅವನಿಗೆ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ಪೇಸ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೆ ಪಾಪುಗೆ. ಅವನು ಈ ಕಡೆ ಬಿಸ್ಕೆಟ್ ತೊಗೊತಾ ಇದ್ದ, ನಾನಲ್ಲಿ ಪೇಸ್ಟ್ ತೊಗೋಬೇಕಾದ್ರೆ. ಈಗ ಅಲ್ಲೆಲ್ಲ ಶಾಪಿಂಗ್ ಆದಮೇಲೆ ಹಣ್ಣು ತೊಗೋಬೇಕು ಅಂತ ಬಂದಿದ್ವಿ. ನಮ್ಮನ್ನೇ ಪೂಜೆಗೆ ಕೂರಿಸೋರಿದ್ರು ನಾಳೆ ಸ್ಕೂಲಲ್ಲಿ. ಅವನಿಗೆ ಅಕ್ಷರಾಭ್ಯಾಸ ಇತ್ತು ಸ್ಕೂಲಲ್ಲಿ, ಹಾಗಾಗಿ. ಏನು ಮಾಡ್ತಿದ್ದೀರಾ ಚಿನ್ಮಯ್? ಏನು ಮಾಡ್ತಿದ್ದೀರಾ ಚಿನ್ಮಯ್? ಎಲ್ಲೈತಿ ಫೋನು? ಬರೀ ಫೋನ್ ಫೋನ್ ಅಂತಾರೆ ನೋಡಿ ಇವ್ರು, ಚಿನ್ಮಯ್ ಅವ್ರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನೋಡಿ ತಂದಿರೋನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಷ್ಟು ದೊಡ್ಡ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ ಅವನಿಗೋಸ್ಕರ. ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಇದೇ ಬೇಕು ಅಂತಂದೇಳಿ ಅವ್ರ ಪಪ್ಪ ಹತ್ರ ಕೊಡಿಸ್ಕೊಂಡು, ಐಸ್ ಕ್ರೀಮ್ ದೊಡ್ಡದೇ ಬೇಕು ನನಗೆ ಪ್ಯಾಕ್ ಅಂತಂದು ಹೇಳ್ಬಿಟ್ಟು. ಈಗ ಅದನ್ನು ಎಲ್ಲ ಬಟ್ಲಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಅಲ್ಲಿಂದ ಬರೋತ್ತಿಗೆ ಅದು ಸ್ವಲ್ಪ ನೀರು ಥರ ಆಗಿಬಿಟ್ಟಿತ್ತು ಐಸ್ ಕ್ರೀಮ್ ಎಲ್ಲ. ಫ್ರೀಝರಿಂದ ತೊಗೊಂಡು ಬಂದಿದ್ವಲ್ಲ, ಇಲ್ಲಿ ಮನೆಯಲ್ಲಿ ಫ್ರೀಝರಲ್ಲಿ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಯಿತು. ಈಗ ಅದಾದಮೇಲೆ ನಾಳೆ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ನಾಳೆ ಚಿನ್ಮಯ್ಗೆ ಅಕ್ಷರಾಭ್ಯಾಸ ಇರೋದ್ರಿಂದ ಒಂದು ಪ್ಲೇಟು ಮತ್ತು ಒಂದು ಅರಿಶಿನ ಕೊಂಬು ಅಕ್ಕಿನ ತೊಗೊಂಬರ್ರಿ ಅಂತ ಹೇಳಿದರು. ಅಕ್ಕಿ ಮತ್ತು ಹೂವನ್ನ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು, ಅದನ್ನು ನಾಳೆ ಹಾಕ್ತೀನಿ ನಾನು ವ್ಲಾಗಲ್ಲಿ, ಅಕ್ಷರಾಭ್ಯಾಸ ಮತ್ತು ಹೋಮ ಮಾಡಿಸಿದ್ದನ್ನು. ಅದಾದಮೇಲೆ ಅವನ್ನೆಲ್ಲ ಜೋಡಿಸಿಟ್ಕೊಂಡಿರೋನ ಒಂದು ಕವರಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಡ್ತೀನಿ ನಾನು. ಯಾಕಂದರೆ ಬೆಳಿಗ್ಗೆ ಅದು ಬಿಟ್ಟೋಗೋದು ಇದು ಬಿಟ್ಟೋಗೋದು ಆಗಬಾರ್ದಲ್ವ. ಬೆಳಿಗ್ಗೆ ಬೇಗನೆ ಹೋಗಬೇಕು ಅಂತ ಹೇಳಿದ್ರು, 7:45ಗೆಲ್ಲ ಅಲ್ಲಿರಬೇಕು ಅಂತ ಹೇಳಿದರು ನಮಗೆ ಸ್ಕೂಲಲ್ಲಿ. ಹಾಗಾಗಿ ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹೂವನ್ನ ಸಪ್ರೇಟ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಈ ಥರ ಎಲ್ಲ ನೈಟೇ ರೆಡಿ ಮಾಡ್ಕೊಳೋದ್ರಿಂದ ಬೆಳಿಗ್ಗೆ ಯಾವುದೇ ಹೆಡ್ಡೇಕ್ ಇರಲ್ಲ, ನೈಟೇ ಎಲ್ಲ ರೆಡಿ ಮಾಡಿಟ್ಟಿರ್ತೀವಲ್ಲ, ಹಾಗಾಗಿ. ಈಗ ನಾಳೆ ನಮ್ಮನ್ನು ಪೂಜೆಗೆ ಕೂರಿಸ್ತಿದ್ರು ಗಣ ಹೋಮಕ್ಕೆ ಅದಕ್ಕೆಲ್ಲ. ಹಾಗಾಗಿ ಪುರೋಹಿತರಿಗೆ ಕೊಡಬೇಕು ಅಂತಂದೇಳ್ಬಿಟ್ಟು 5 ದಿನಸಿನ ಹಣ್ಣು ತೊಗೊಂಬನ್ನಿ, ಆಮೇಲೆ ಅಡಿಕೆ ಎಲೆನ ತೊಗೊಂಬರ್ರಿ ಅಂತ ಹೇಳಿದರು ದಕ್ಷಿಣೆ ಇಟ್ಕೊಡೋಕ್ಕೆ. ಅವನು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೈಟೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆಗೆ ಆ ಹಣ್ಣು ಬಿಟ್ಟೋಗೋದು ಈ ಹಣ್ಣು ಬಿಟ್ಟೋಗೋದು ಏನೂ ಆಗಲ್ಲ ಅಂತಂದು ಹೇಳ್ಬಿಟ್ಟು. ಟೈಮ್ ಸ್ವಲ್ಪ ಕಡಿಮೆ ಇದ್ದರೆ, ಬೆಳಗ್ಗೆ ಬೇಗ ಹೋಗೋದಿದ್ರೆ ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡಿಡೋದು ಒಳ್ಳೆಯದು.
ಈಗ ಅದಾದಮೇಲೆ ಬೆಳಿಗ್ಗೆಗಂತ ಡ್ರೆಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ. ಇವೆಲ್ಲ ಚಿನ್ಮಯ್ ಡ್ರೆಸ್ ಇದು ಬೆಳಿಗ್ಗೆ ಹಾಕ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಟಿದ್ದೆ ರೆಡಿ ಮಾಡಿ. ಅದಾದಮೇಲೆ ಹಸ್ಬೆಂಡ್ಗೆ ವೈಟ್ ಶರ್ಟು ಮತ್ತು ವೈಟ್ ಪಂಚೆ ಶಲ್ಯ ಹೇಳಿದರು, ಅದು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ನನಗೆ ಸ್ಯಾರಿನ ರೆಡಿ ಮಾಡಿಟ್ಟಿದ್ದೀನಿ. ಇದೇ ಸ್ಯಾರಿ ಉಟ್ಕೋಬೇಕು ಅಂತಂದು ಹೇಳ್ಬಿಟ್ಟು ಈ ಸ್ಯಾರಿ ಮತ್ತು ಬ್ಲೌಸ್ನ ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು. ಕ್ವಿಕ್ಕಾಗಿ ಏನು ಅಡುಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಮುದ್ದೆನ ಮಾಡ್ಕೋತಾ ಇದ್ದೆ. ಈ ಮುದ್ದೆ ಆದರೆ ಬೇಗ ಆಗುತ್ತಲ್ವ, ಹಾಗಾಗಿ ನೋಡಿ ಮುದ್ದೆ ರೆಡಿ ಆಯಿತು. ಮುದ್ದೆ ರೆಡಿ ಆದಮೇಲೆ ಸ್ವಲ್ಪ ತುಪ್ಪನ ಸರ್ವ್ ಮಾಡ್ಕೋತೀನಿ ನಾನು ಮುದ್ದೆ ಜೊತೆಗೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಮುದ್ದೆನ ಸಾಂಬಾರು ಜೊತೆನೇ ತಿಂದ್ವಿ. ಟೈಮ್ ಆಗಿಬಿಟ್ಟಿತ್ತು, ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯಾಹ್ನ ಮಾಡಿದ ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿದ್ದೆ. ಆದಮೇಲೆ ಊಟ ಎಲ್ಲ ಮುಗಿಸಿ ಆ್ಯಸ್ ಯೂಶ್ವಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆನ ವಾಕ್ ಹೋಗೋಣ ಅಂದರೆ ಫುಲ್ ಮಳೆ ಬರ್ತಾಯಿತ್ತು. ಹಾಗಾಗಿ ವಾಕೆಲ್ಲ ಕ್ಯಾನ್ಸಲ್ ಆಯಿತು. ಅದೇ ಟೈಮ್ನ ಯೂಸ್ ಮಾಡ್ಕೊಂಬಿಟ್ಟು ಇವಾಗ ಸ್ಯಾರಿನ ರೆಡಿ ಮಾಡ್ಕೋತಾ ಇದ್ದೀನಿ ನಾಳೆ ಬೆಳಿಗ್ಗೆಗೆ. ಯಾಕಂದರೆ ಬೇಗ ಹೋಗೋರಿದ್ವಲ್ಲ ನಾವು, ಬೆಳಗ್ಗೆ ಎಲ್ಲ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ನಾನು ನೈಟೇ ಸ್ಯಾರಿನೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಅರ್ಲಿ ಮಾರ್ನಿಂಗ್ ಹೋಗೋದಿದ್ರೆ ನಾನು ಇದೇ ಥರ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಸ್ಯಾರಿಗಳನ್ನ. ಈ ಥರ ನೀಟಾಗಿ ಪಲ್ಲುನ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಪಿನ್ ಹಾಕ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ. ಬೆಳಿಗ್ಗೆ ಇದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅರ್ಜೆಂಟಿಗೆ ಬೇಗ ನೀಟಾಗಿ ಸ್ಯಾರಿ ನೀಟಾಗಿ ಕೂರೋದೇ ಇಲ್ಲ. ಹಾಗಾಗಿ ನೈಟೇ ಟೈಮ್ ತೊಗೊಂಡು ನೀಟಾಗಿ ಮಾಡೋದು ಒಳ್ಳೆಯದು. ನೀವು ಯಾವ ಥರ ಮಾಡ್ತೀರಾ, ಇದೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದಾದಮೇಲೆ ನನಗೆ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋತೀನಿ ನಾನು. ನನಗೆ ಎಷ್ಟು ಲೆಂತ್ ಅಡ್ಜಸ್ಟ್ ಆಗುತ್ತೋ ಪಲ್ಲುದು, ಹಾಗಾಗಿ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಈಗ ನೋಡ್ಬೋದು ಇಷ್ಟು ಸಾಕಾಯಿತು ನನಗೆ. ಹಾಗಾಗಿ ಒಂದು 3 ಪಿನ್ಸ್ ಹಾಕಿದ್ದೀನಿ ಅಲ್ಲಲ್ಲೇ ನೀಟಾಗಿ ಫೋಲ್ಡಾಗಿ ಹಾಗೆ ಇರಲಿ ಅಂತಂದು ಹೇಳ್ಬಿಟ್ಟು. ಈಗ ನೆರಿಗೆನೇ ಮಾಡ್ತಾಯಿದ್ದೀನಿ. ಈ ಥರ ನೈಟೇ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಳೋದ್ರಿಂದ ಬೆಳಗ್ಗೆ ಬೇಗನೆ ಸ್ಯಾರಿನ ಉಟ್ಕೋಬೋದು. ಒಂದು 5 ಮಿನಿಟ್ಸಲ್ಲೆಲ್ಲ ಬೇಗ ರೆಡಿಯಾಗಿಬಿಡ್ಬೋದು. ಹಾಗಾಗಿ ನೋಡಿ ಚಿನ್ಮಯ್ ಮಲಗಿ ಅಂದರೆ ಮಲಗ್ತಾನೆ ಇಲ್ಲ. ನನ್ನ ಜೊತೆನೇ ಮಲಗೋದವನು, ಹಾಗಾಗಿ ನನ್ನ ಜೊತೆನೇ ಇರ್ತಾನೆ. ಥರ ನೀಟಾಗಿ ಫೋಲ್ಡ್ ಮಾಡಿ ಹ್ಯಾಂಗ್ ಮಾಡಿರ್ತೀನಿ ಒಂದು ಹತ್ರ. ನನಗೆ ಅಷ್ಟು ಫೋಲ್ಡ್ ಮಾಡೋಕ್ಕೆ ಬರಲ್ಲ. ಈಗ ಅದಕ್ಕೆ ಮ್ಯಾಚ್ ಆಗೋ ಥರ ಬಳೆನ ತಗೋತಾ ಇದ್ದೀನಿ. ಈ ಬಾಕ್ಸ್ನ ನಾನು ಮೀಶೋಯಿಂದ ತರಿಸಿದ್ದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಹಾಗಾಗಿ ತರಿಸ್ದೆ ನಾನು. ಸೆಟ್ ಆಫ್ 2 ಬಂದಿತ್ತು ಬಾಕ್ಸು. ನನಗೆ ಮ್ಯಾಚಿಂಗ್ ಬಳೆ ಬೇಕಿತ್ತಲ್ವ, ಆ ಬಳೆನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ. ಅದಾದಮೇಲೆ ಅದಕ್ಕೆ ಮ್ಯಾಚ್ ಆಗೋ ಥರ ಸರನ ತಗೋತಾ ಇದ್ದೀನಿ.
ಈ ಸರನ ತೊಗೊಂಡಿದ್ದೆ, ಬಟ್ ಹಾಕೊಂಡಿದ್ದೆ ಬೇರೆ ನಾನು. ಈಗ ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ನ ಸೆಟ್ ಮಾಡ್ತಾ ಇದ್ದೀನಿ. ಈಗ ಅದಾದಮೇಲೆ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ, ಸ್ಟಿಕ್ಕರ್ ಪಾಕೆಟ್. ನಂಗೆ ಬೇಕಾಗಿರೋ, ನಾಳೆಗೆ ಬೇಕಾಗಿರೋನೆಲ್ಲವೂ ಇಲ್ಲೇ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಯಾಕಂದರೆ ಬೆಳಿಗ್ಗೆ ಅದಿಲ್ಲ ಇದಿಲ್ಲ ಅಂತ ಹುಡ್ಕಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತಲ್ವ. ಹಾಗಾಗಿ ಈಗ ಸೇಫ್ಟಿ ಪಿನ್ ಮತ್ತು ಕ್ಲಿಪ್ನ ಎತ್ತಿಟ್ಕೊತಾ ಇದ್ದೀನಿ. ಒಂದು ಸನ್ಸ್ಕ್ರೀಮ್ನ ಇಟ್ಕೊಂಡಿದ್ದೀನಿ. ಈಗ ಅವನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ಯಾಕಂದರೆ ತೊಗೊಂಡಿರೋ ಕೂಡ ಮಿಸ್ಪ್ಲೇಸ್ ಆಗಬಾರ್ದಲ್ವ. ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಸ್ಯಾರಿ ಮೇಲೆ ಎತ್ತಿಡ್ತಾ ಇದ್ದೀನಿ. ನೋಡಿ, ನೈಟೇ ಎಲ್ಲ ಸೀರೆನ ಮತ್ತು ಡ್ರೆಸ್ನೆಲ್ಲ ಈ ಥರ ಹಾಕಿಟ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.